ವೆಲ್ಕಮ್ ಟು ಅನದರ್ ಸೆಷನ್ ಆಫ್ ಮ್ಯಾಥಮೆಟಿಕ್ಸ್ ಕ್ಲಾಸ್. ನೋಡಿ, ಇಂದಿನ ತರಗತಿಯಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ಪಾರ್ಟ್ ಸಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ರೀಡ್ ದ ಕ್ವಶನ್ಸ್ ಒನ್ ಬೈ ಒನ್. ಪಾರ್ಟ್ ಸಿ ನೋಡಿ, ನಿಮಗೆ ಗೊತ್ತಿದೆ ಪಾರ್ಟ್ ಸಿನಲ್ಲಿ ಕ್ವಶನ್ ನಂಬರ್ 25 to 38 ವಿಚ್ ಯು ಆರ್ ಅಬ್ಸರ್ವಿಂಗ್ ಆನ್ ದ ಸ್ಕ್ರೀನ್. ಸೊ ಇಷ್ಟು ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 3 ಮಾರ್ಕ್ಸ್ಗೆ. ಸೊ ಇಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ಸೊ ಕ್ವಶನ್ ನಂಬರ್ 25 to ಕ್ವಶನ್ ನಂಬರ್ 38 ಇದೆ. ಸೊ ಈ ಒಂದು ಕ್ವಶನ್ಸ್ಗಳನ್ನು ಈ ಸೆಷನಲ್ಲಿ ನಾವು ಸಾಲ್ವ್ ಮಾಡೋಣ. ಸೊ ಇದನ್ನು ನೀವು ಸಪ್ರೇಟಾಗಿ ಸೊಲ್ಯೂಷನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ 25th to 38. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಬೈ ಒನ್. ನೋಡಿ, 25ನೇ ಕ್ವಶನ್ ನಾನು ಬಿಗಿನ್ ಮಾಡ್ತೀನಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟೀಜರ್ಸ್ ಝೆಡ್ ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ ಎ ಬಿ ಸಚ್ ದಟ್ 2 divides a minus b is an equivalence relation. ಸೊ ಇದು ಪಕ್ಕಾ ನೋಡಿ, ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಟ್ಟು ಇಂಟೀಜರ್ಸ್, ಆಮೇಲೆ ಡಿಫೈನ್ ಮಾಡಿರ್ತಕ್ಕಂಥ ರಿಲೇಷನ್ ಯಾವ ಥರ ಇದೆ ಅಂದರೆ 2 divides a minus b where a and b are integers. ಸೊ ಲೆಟ್ ಅಸ್ ವರ್ಕೌಟ್ ದಿಸ್ 26th. ಸೊ ಯಾವುದೇ ಒಂದು ರಿಲೇಷನ್ನು ಈಕ್ವಲೆನ್ಸ್ ರಿಲೇಷನ್ ಆಗಬೇಕಂದ್ರೆ so we have to prove that it is reflexive, symmetric and transitive. So I am beginning this session by considering the first question. So given relation, 25th question, okay. Given relation first barkolana. So a comma b such that 2 divides a minus b antide. Nodi ಈಗ reflexive. First let me check the reflexive relation. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದರೆ ಇಫ್ ಐ ಟೇಕ್ ಎನ್ ಎಲಿಮೆಂಟ್ ಸೇ ಎ, ಇಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್. ಆ ಎಲಿಮೆಂಟ್ ಅದಕ್ಕೆ ರಿಲೇಟ್ ಆಗಿರಬೇಕು. ಓಕೆ, ಸೊ ಇಲ್ಲಿ ಸೆಟ್ ಆಫ್ ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಐ ಅಥವಾ ಝೆಡ್. ಹಾಗಾದರೆ ನೋಡಿ, ಇಲ್ಲಿ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಈ ಪ್ರಾಪರ್ಟಿ ಪ್ರಕಾರ 2 divides ಎ ಮೈನಸ್ ಎ ಅಂದರೆ ಡಿಫ್ರೆನ್ಸ್. ಹಾಗಾದರೆ 2 ಅಂತಕ್ಕಂಥದ್ದು ಡಿವೈಡ್ಸ್ 2 divides 0, ಎ ಮೈನಸ್ ಎ ಇಸ್ 0 ವಿಚ್ ಇಸ್ ಟ್ರೂ. ಸೊ 2 divides 0, ಹಾಗಾಗಿ ನಮಗೆ ಇದೇನಾಯಿತು, ರಿಫ್ಲೆಕ್ಸಿವ್ ಆಯಿತು. ನೋಡಿ, ಅರ್ಥ ಮಾಡ್ಕೊಳ್ಳಿ, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಪ್ರೂವ್ ಆಯಿತು. ಈ ಪ್ರಾಪರ್ಟಿಯನ್ನು ನೀವು ನೋಡ್ಕೋಬೇಕು. 2 divides ಎ ಮೈನಸ್ ಬಿ ಅಂತಿದೆಯಲ್ಲ ಇದು. ಸೊ ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕಲ್ಲಿ ಜನರಲಾಗಿ ನಾವು ಎ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲಾಯ್ಸ್ ಬಿ ಎ ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ 25th ಕ್ವಶನ್ 2 divides ಎ ಮೈನಸ್ ಬಿ ಅಂತ ನೆನಪಿಟ್ಕೊಳ್ಳಿ. 2 divides ದ ಡಿಫ್ರೆನ್ಸ್ ಎ ಮೈನಸ್ ಬಿ. ಸೊ 2 ಅಂತಕ್ಕಂಥದ್ದು ಈ ಡಿಫ್ರೆನ್ಸ್ ಎ ಮೈನಸ್ ಬಿ ಅನ್ನು ಡಿವೈಡ್ ಮಾಡಿದ್ರೆ ದಿಸ್ ಇಂಪ್ಲಾಯ್ಸ್ ಆಬ್ವಿಯಸ್ಲಿ 2 divides ಬಿ ಮೈನಸ್ ಎ. ಅಂದರೆ ನೋಡಿ, ಇಫ್ ಐ ಟೇಕ್ಸ್ ಎ ನೆಗೆಟಿವ್ ಸೈನ್ ಔಟ್ಸೈಡ್, ಅವಾಗ ಅದೇನಾಯಿತು, ನೆಗೆಟಿವ್ ಆಫ್ ದಿಸ್ ನಂಬರ್ ದಟ್ ಈಸ್ ಬಿ ಮೈನಸ್ ಎ, ಬ್ರಾಕೆಟಲ್ಲಿ ಬಿ ಮೈನಸ್ ಎ ಉಳೀತು. ಅಂದರೆ ಅರ್ಥ ಏನು, 2 divides ಎ ಮೈನಸ್ ಬಿ ಮೀನ್ಸ್ 2 divides minus of b minus a. That means 2 divides b minus a. So 2 divides b minus a means that ordered pair BA belongs to R. So AB belongs to R implies BA belongs to R. ಅಂದರೆ ಸೊ ನಮಗೆ ನೋಡಿ, ಎ ಮತ್ತು ಬಿಗಳು 2 ಇಂಟೀಜರ್ಸ್ ಆದರೆ 2 ಅಂತಕ್ಕಂಥ ಡಿಜಿಟ್ ಅವುಗಳ ಡಿಫ್ರೆನ್ಸನ್ನು ಅಂದರೆ ಎ ಮೈನಸ್ ಬಿನ ಡಿವೈಡ್ ಮಾಡಿದ್ರೆ ಆಬ್ವಿಯಸ್ಲಿ 2 divides ಬಿ ಮೈನಸ್ ಎ ಅನ್ನೋದು ಪ್ರೂವ್ ಆಗುತ್ತೆ. ದೆನ್ ಟ್ರಾನ್ಸಿಟಿವ್ ನೋಡಿ, ಇದು ಟ್ರಾನ್ಸಿಟಿವ್ನ ಚೆಕ್ ಮಾಡೋಣ. ಟ್ರಾನ್ಸಿಟಿವಿಟಿ ಅಥವಾ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸಿಟಿವ್ಗೆ ಜನರಲಾಗಿ ಎ ಬಿ ಬಿಲಾಂಗ್ಸ್ ಟು ಆರ್, ಇದು ನಮಗೆ ಗೊತ್ತಿದೆ. ಬಿ ಸಿ ಬಿಲಾಂಗ್ಸ್ ಟು ಆರ್ ಆದರೆ ಎ ಸಿ ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ಇಲ್ಲಿ ನಮಗೆ ಈ ಪ್ರಾಪರ್ಟಿ ಪ್ರಕಾರ 2 divides ಈ ಡಿಫ್ರೆನ್ಸ್ ಎ ಮೈನಸ್ ಬಿ ಅಂಡ್ 2 divides ಬಿ ಮೈನಸ್ ಸಿ ಆದರೆ ನೋಡಿ, ಎ ಮೈನಸ್ ಬಿ ಅಂದರೆ ಎ ಇಂದ ಬಿ ಅನ್ನು ಕಳೆದಾಗ ನನಗೊಂದು ಆನ್ಸರ್ ಬರುತ್ತೆ, ಬಿ ಇಂದ ಸಿ ಅನ್ನು ಕಳೆದಾಗ ಒಂದು ಆನ್ಸರ್ ಬರುತ್ತೆ. ಹಾಗಾದರೆ
2 divides sum of these two a minus b plus b minus c ಅಂದರೆ ಅದರ ಅರ್ಥ 2 divides, so minus b plus b get cancels, 2 divides a minus c. This implies, so 2 divides a minus c indirectly implies ac belongs to r. ನೋಡಿ ನಮಗೆ ಅದು ಬೇಕಾಗಿದ್ದು ac belongs to r. ಹಾಗಾದ್ರೆ ನಾವೇನು ಪ್ರೂವ್ ಮಾಡಿದ್ವಿ, ab belongs to r, bc belongs to r ಆದರೆ ac belongs to r ಆಯಿತು. therefore r is transitive. ಸೊ ಹಾಗಾದರೆ ನಮಗೆ r is reflexive. ಈ ಎಕ್ಸಾಂಪಲ್ಗೆ r is reflexive, r is symmetric, r is transitive. ಸೊ ಹಾಗಾದರೆ r is an equivalence relation ಅಂತ ನಾವು ನಮ್ಮ ತೀರ್ಮಾನವನ್ನು ಬರೀಬೋದು 25th ಕ್ವಶನ್ಗೆ. ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಫಾರ್ 25th ಕ್ವಶನ್. ನೋಡಿ 26th ಅದೇ ಥರನೇ ರಿಲೇಷನ್ ಚೇಂಜ್ ಆಗಿದೆ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಟಿ ಆಫ್ ಆಲ್ ಟ್ರಯಾಂಗಲ್ಸ್ ಡಿಫೈನ್ಡ್ ಇನ್ ದ ಪ್ಲೇನ್ ಗಿವನ್ ಬೈ ಆರ್ ಈಕ್ವಲ್ಸ್ T1 T2 such that T1 is congruent to T2 ಅಂತ ಇದೆ. ಸೊ ಹಾಗಾದರೆ ಓಕೆ 26th ರಿಲೇಷನ್ ಈಸ್ ಗಿವನ್ ಆ್ಯಸ್ ನೋಡಿ ಆರ್ ಅಂತ ಇದೆ. T1 T2, T1 is first triangle, T2 is second triangle such that T1 is ನೋಡಿ ಕಾಂಗ್ರಿಯೆಂಟ್ ಸಿಂಬಲ್ ಬರಿತೀನಿ, T1 is congruent to T2 ಅಂತ ಇದೆ. ಸೊ ಒಂದು ತ್ರಿಭುಜ ಇನ್ನೊಂದು ತ್ರಿಭುಜಕ್ಕೆ ಸರ್ವಸಮವಾಗಿದೆ. ಸರ್ವಸಮ ಅನ್ನೋದು ಇಲ್ಲಿ ನಮಗೆ ರಿಲೇಷನ್ನು. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತಾ ಅಂತ ನಾವು ನೋಡೋದಾದರೆ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಜನರಲ್ ಆಗಿ ಎ ಬಿಲಾಂಗ್ಸ್ ಟು ಆರ್. ಸೊ ಇಲ್ಲಿರ್ತಕ್ಕಂಥ ಸೆಟ್ ಯಾವುದು ಅಂದರೆ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಹಾಗಾದರೆ ಇಫ್ ಐ ಟೇಕ್ ಒನ್ ಟ್ರಯಾಂಗಲ್ ಸೆ T1, ಅದು ಅದೇ ಟ್ರಯಾಂಗಲ್ಗೆ ರಿಲೇಟ್ ಆಗಿದೆ ಅಂತ ಆಗುತ್ತೆ. ಅಂದರೆ T1 ಈಸ್ ಕಾಂಗ್ರಿಯೆಂಟ್ ಟು T1 ಅಂದರೆ ಎವ್ರಿ ಟ್ರಯಾಂಗಲ್ ಈಸ್ ಕಾಂಗ್ರಿಯೆಂಟ್ ಟು ಇಟ್ ಸೆಲ್ಫ್, ಇಟ್ ಈಸ್ ಟ್ರೂ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಓಕೆ, ಎವ್ರಿ ಟ್ರಯಾಂಗಲ್ ಈಸ್ ಕಾಂಗ್ರಿಯೆಂಟ್ ಟು ಇಟ್ ಸೆಲ್ಫ್, ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಈಗ ನೆಕ್ಸ್ಟ್ ನಾವು ಸಿಮೆಟ್ರಿಕ್ಕಿಗೆ ಬರೋಣ. ಸೊ ಸಿಮೆಟ್ರಿಕ್ಕಿಗೆ ಆ್ಯಸ್ ಯೂಶ್ವಲ್ ಒಂದು ಪೇರ್ ಎ ಬಿ ಅಂತ ಇದ್ದರೆ, ಸೊ ನಮ್ಮ ಹತ್ರ ಬಿ ಎ ಕೂಡ ಸೇರಿರಬೇಕು. ಇದನ್ನು ನಾನು ಈ ಟ್ರಯಾಂಗಲ್ಗಳಿಗೆ ಅಪ್ಲೈ ಮಾಡ್ತೀನಿ. ಸೊ ಇಫ್ ಐ ಹ್ಯಾವ್ ಎ ಟ್ರಯಾಂಗಲ್ T1 T2, ಸೊ ನಾನೀಗ T2 T1 ಬಿಲಾಂಗ್ಸ್ ಟು ಆರ್ ಅಂತ ಬರೀಬೋದಾ? ಈಸಿ ನೋಡಿ, ಯಾಕಂದರೆ ಫಸ್ಟ್ ಟ್ರಯಾಂಗಲ್ ಈಸ್ ಕಾಂಗ್ರಿಯೆಂಟ್ ಟು ಸೆಕೆಂಡ್ ಟ್ರಯಾಂಗಲ್, ಆಬ್ವಿಯಸ್ಲಿ ಇಂಪ್ಲೈಸ್ ಸೆಕೆಂಡ್ ಟ್ರಯಾಂಗಲ್ ಈಸ್ ವಿಲ್ ಬಿ ಕಾಂಗ್ರಿಯೆಂಟ್ ಟು ಫಸ್ಟ್ ಟ್ರಯಾಂಗಲ್. ಸೊ ಅಲ್ಲಿಗೆ ನಮಗೆ ಆರ್ ಏನಾಗಿರುತ್ತೆ, ಆಫ್ ಕೋರ್ಸ್ ಆರ್ ವಿಲ್ ಬಿ ಸಿಮೆಟ್ರಿಕ್. ವೆರಿ ವೆರಿ ಸಿಂಪಲ್. ಸೊ ಒಂದು ತ್ರಿಭುಜ ಎರಡನೇ ತ್ರಿಭುಜಕ್ಕೆ ಕಾಂಗ್ರಿಯೆಂಟ್ ಇದ್ದರೆ ಎರಡನೇ ತ್ರಿಭುಜ ಒಂದನೇ ತ್ರಿಭುಜಕ್ಕೆ ಕಾಂಗ್ರಿಯೆಂಟ್ ಇರುತ್ತೆ ಅಂತ ನಾವು ಬರೀಬೋದು. ಅದೇ ಥರ ಟ್ರಾನ್ಸಿಟಿವಿಟಿ. ಸೊ ಐ ವಿಲ್ ರೈಟ್ ಡೈರೆಕ್ಟ್ಲಿ T1 T2 ಬಿಲಾಂಗ್ಸ್ ಟು ಆರ್. ಆಮೇಲೆ ಸೆಕೆಂಡ್ ಟ್ರಯಾಂಗಲ್ ಥರ್ಡ್ ಟ್ರಯಾಂಗಲ್ಗೆ ಕಾಂಗ್ರಿಯೆಂಟ್ ಇದ್ದರೆ ನೋಡಿ ಇದನ್ನು ನಾವು ತೀರ್ಮಾನ ಮಾಡಿ ಬರೀಬೇಕು. T1 T3 ಬಿಲಾಂಗ್ಸ್ ಟು ಆರ್ ಆಗಿದೆಯಾ ನೋಡಿ. ಫಸ್ಟ್ ಟ್ರಯಾಂಗಲ್ ಈಸ್ ಕಾಂಗ್ರಿಯೆಂಟ್ ಟು ಸೆಕೆಂಡ್ ಟ್ರಯಾಂಗಲ್, second triangle is congruent to third triangle, obviously implies that first triangle will be congruent to third triangle. So ಇದು understood ಇದು, that is R is transitive. ಸೊ ಇದು ಕೂಡ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ದೇರ್ಫೋರ್ ನಾವೇನಂತ ಬರೀಬೋದಾಗಾದರೆ ಆರ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನೀವು ಬರೀಬೋದು. ಓಕೆ, ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ 27th ಕ್ವಶನ್. ಸೊ ಇಫ್ 2 times x y z t plus 3 times 1 minus 1 0 2 is equal to 3 times 3 5 4 6, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಆ್ಯಂಡ್ ಟಿ ಅಂತ ಇದೆ. ಸೊ ಇಲ್ಲೇನು ಮ್ಯಾಟ್ರಿಕ್ಸ್ ಇದೆ, ಸೊ ಅದನ್ನು ನಾವು ಬರ್ಕೊಳ್ಳೋಣ. ಓಕೆ, 27th ನೋಡಿ 2 times ಎಕ್ಸ್ ವೈ ಝೆಡ್ ಟಿ ಪ್ಲಸ್ 3 times 1 minus 1
ಸೊ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸು 0 2. ಸೊ ರೈಟ್ ಹ್ಯಾಂಡ್ ಸೈಡ್ ಇಟ್ ಈಸ್ ಈಕ್ವೇಟೆಡ್ ಟು 3 ಟೈಮ್ಸ್ 3 5 4 6 ಅಂತ ಇದೆ. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 2x 2y 2z 2t ಆಯಿತು, ಪ್ಲಸ್ 3 ಮೈನಸ್ 3 0 6 ಆಯಿತು, 9 15 12 18 ಆಯಿತು. ಸೊ ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ದ ಈಕ್ವೇಷನ್ಸ್. ನೋಡಿ ಇಲ್ಲಿ 2x ಮತ್ತು 3 ಅದು ಕರಸ್ಪಾಂಡಿಂಗ್ ಎಲಿಮೆಂಟ್ ಇಲ್ಲಿದೆ, ಇದು ಒಂದು ಈಕ್ವೇಷನ್ ಫಾರ್ಮ್ ಆಗುತ್ತೆ. ಅದೇ ಥರ 2z ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಇದು 0, ಇದು 12 ಆಗುತ್ತೆ. ಸೊ ಈ ಥರ ನಾವು ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನೋಡ್ಕೊಂಡ್ರೆ ಈಕ್ವೇಷನ್ಸ್ಗಳನ್ನ ಕನ್ಸಿಡರ್ ಮಾಡ್ಬೋದು. ಸೊ ಕನ್ಸಿಡರಿಂಗ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್, ಓಕೆ, ಐ ವಿಲ್ ರೈಟ್ ಇನ್ ದ ನೆಕ್ಸ್ಟ್ ಸ್ಟೆಪ್. ಸೊ ಏನು ಬಂತು ನಮಗೆ 2x 2y 2z 2t 2 minus 2 0 4. Then let me write it once again. 6 okay, 6 alla, so 3 9 15 12 18. Okay, let me write the equation. 2x plus 2 okay, 2x 2y 2z 2t. ನೋಡಿ ಪ್ರೀವಿಯಸ್ ಸ್ಟೆಪ್ಪಿಂದ ಕಂಟಿನ್ಯೂ ಮಾಡಬೇಕು. ಪ್ಲಸ್ 3 ಇತ್ತು ಸ್ಕೇಲಾರು, 3 ಮೈನಸ್ 3 0 0 0 6, ಓಕೆ, 3 2 6. Then on the right hand side we had 9 15 12 18. ಸೊ ಈಗ ನಾವು ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು 2x plus 3 is equal to 9. This is one equation. Then another equation is 2y minus 3 is equal to 2y minus 3 is equal to 15. ಸೊ ಇವನ್ನ ನಾವು ಸದ್ಯಕ್ಕೆ ಸಾಲ್ವ್ ಮಾಡಿದ್ರೆ 2x is equal to 9 minus 3, 2x is equal to 6. So I get x is equal to 3. So ಇಲ್ಲಿ 2y is equal to 18. So y is equal to 18 by 2. That will be what? 9. So value of y is 9. So value of x is 3. Then another two equations. ನೋಡಿ ಇಲ್ಲಿ 2z ಗೆ ಇದಕ್ಕೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಮಾರ್ಕ್ ಮಾಡ್ಕೊಳ್ಳಿ. So I will get 2z plus 0 is equal to 12. So in the next step 2z plus 0 is equal to 12. ಅಲ್ಲಿಗೆ z is equal to 6 ಆಯಿತು. Then another corresponding elements and another equation 2t plus 6 is equal to 18. So that is 2t is equal to 18 minus 6, that is 12, or t is equal to 6. So ಇಲ್ಲಿಗೆ ನಮಗೆ x ವ್ಯಾಲ್ಯೂ, y ವ್ಯಾಲ್ಯೂ, z ವ್ಯಾಲ್ಯೂ ಮತ್ತು t ವ್ಯಾಲ್ಯೂ ಅನ್ನೋನ್ಸ್. ಸೊ we got the values. ಓಕೆ, ಸೊ ಇಷ್ಟು ನಾವು ಆನ್ಸರನ್ನು ಮಾಡ್ಬೋದು. ನೋಡಿ ಇದನ್ನು ನಾವು ಈಗ ವೆರಿಫೈ ಮಾಡೋದಾದರೆ ಅದನ್ನು ನೋಡಿ ಕೂಡ ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವೆರಿಫೈನ ಮಾಡ್ಬೋದು. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ 1 5 -1 2 as a sum of symmetric and skew symmetric matrix ಅಂತ ಇದೆ. ಸೊ ಐ ಆಮ್ ಕನ್ಸಿಡರಿಂಗ್ 28th ಕ್ವಶನ್. ಸೊ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸು 1 5 -1 2 ಇದನ್ನು ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಾಗಿ ಬರೀಬೇಕು. ಓಕೆ, ಎನಿ ಮ್ಯಾಟ್ರಿಕ್ಸ್ ದರ್ ಇಸ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟನ್ ಆ್ಯಸ್, ಸೊ half times a plus a dash plus half into a minus a dash. ಸೊ ಇದು ನೋಡಿ, half into a plus a dash ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, half into a minus a dash ನಮಗೇನು ಕೊಡುತ್ತೆ?
ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಡುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ನೀವು ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಫಸ್ಟ್ ಐ ವಿಲ್ ಕನ್ಸಿಡರ್ ಎ ಪ್ಲಸ್ ಎ ಡ್ಯಾಶ್. ಸೊ ಎ ನಾವು ನೋಡ್ತಾ ಇದ್ದೀವಿ 1 5 -1 2 ಪ್ಲಸ್ ಎ ಡ್ಯಾಶ್ ಅಂದರೆ 1 5 -1 2. ಸೊ ಆ್ಯಡಿಂಗ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್, so we get a plus a dash. So a plus a dash will be, so add the corresponding elements, 1 plus 1 2, 5 minus 1 4, minus 1 plus 5 that is 4, then 2 plus 2 4. ನೋಡಿ ಇದು ನಾನು ಆಗಲೇ ಹೇಳಿದೆ, ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಅಲ್ಲಿ ನನಗೆ ಹಾಫ್ ಟೈಮ್ಸ್ ಎ ಪ್ಲಸ್ ಎ ಡ್ಯಾಶ್, ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ ಹಾಫ್, ಸೊ ಗೆಟ್ 1 2 2 2. ಸೊ ಇದು ನಮ್ಮ ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಆಯಿತು. So next you consider the difference a minus a dash ಅಂದರೆ 1 5 -1 2 minus 1 5 -1 2, that is 0 6. So 5 minus of -1 ಅಂದರೆ 6 ಆಯಿತು. Then -1 -5 that will be -6, 2 -2 that is 0. ನೋಡಿ ಇಲ್ಲಿ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ 0 ಆಯಿತು. ಹಾಗಾದರೆ ಹಾಫ್ ಟೈಮ್ಸ್ ಎ ಮೈನಸ್ ಎ ಡ್ಯಾಶ್ ವಿಲ್ ಬಿ 0 3 -3 0. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾನು ಮೊದಲೇ ಹೇಳಿದ ಹಾಗೆ, ಸೊ ಏನು ಕೊಟ್ಟಿರೋ ಮ್ಯಾಟ್ರಿಕ್ಸ್, ಸೊ ವಾಟ್ ವಾಸ್ ದ ಗಿವನ್ ಮ್ಯಾಟ್ರಿಕ್ಸ್ 1 5 -1 2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಹಾಫ್ ಟೈಮ್ಸ್ ಎ ಪ್ಲಸ್ ಎ ಡ್ಯಾಶ್ ಅಂತ ಹೇಳಿದೆ. ಅದನ್ನು ರೀಪ್ಲೇಸ್ ಮಾಡೋಣ ಆನ್ಸರ್ನ. 1 2 2 2 ಪ್ಲಸ್ 0 3 -3 0. ನೋಡಿ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಗಿವನ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ಮುಂದಿನ ಕ್ವಶನ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನೋಡಿ 29th ಕ್ವಶನ್. ಸೊ ಐ ವಿಲ್ ರೀಡ್ ಔಟ್ ದ ಕ್ವಶನ್ ಹಿಯರ್. ಇಫ್ ಎಕ್ಸ್ ಇಂಟು ರೂಟ್ 1 + y ಪ್ಲಸ್ ವೈ ಇಂಟು ರೂಟ್ 1 + x = 0 ಆದರೆ ಕಂಡೀಷನ್ ಇದೆ ಫಾರ್ ಎಕ್ಸ್ ಗ್ರೇಟರ್ ದನ್ -1 ಲೆಸ್ ದ್ಯಾನ್ 1, ಆಮೇಲೆ ಇನ್ನೊಂದು ಎಕ್ಸ್ ನಾಟ್ ಈಕ್ವಲ್ ಟು ವೈ, ದೆನ್ ಪ್ರೂವ್ ದ್ಯಾಟ್ dy/dx = -1/1 + x² ಅಂತ ಪ್ರೂವ್ ಮಾಡಬೇಕು. ಸೊ ದಿಸ್ ಈಸ್ 29th ಕ್ವಶನ್. Okay, so what is given first consider ಮಾಡೋಣ. Let us consider the 29th question. So given x square root of 1 + y plus y into square root of 1 + x = 0 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನಂತಂದರೆ ಒಂದು ಟರ್ಮನ್ನು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 + y ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಳ್ತೀನಿ, y ಇಂಟು ಸ್ಕ್ವೇರ್ ರೂಟ್ ಆಫ್ 1 + x ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ -y ಇಂಟು ಸ್ಕ್ವೇರ್ ರೂಟ್ ಆಫ್ 1 + x ಆಯಿತು. ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ರೈಟ್ ದ ಸ್ಟೆಪ್ಸ್ ಒನ್ ಬಿಲೋ ದ ಅದರ್. ಈಗ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡೋಣ, ಯಾಕಂದರೆ ಎರಡು ಕಡೆ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ನೋಡಿ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೂ ಬರುತ್ತೆ, ಬಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಎರಡೂ ಕಡೆ ಸ್ಕ್ವೇರ್ ಮಾಡ್ತೀನಿ. ನೋಡಿ ಸ್ಟೆಪ್ಸನ್ನು ನೋಡಿ ಅಬ್ಸರ್ವ್ ಮಾಡಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಹೋಲ್ ಸ್ಕ್ವೇರ್ ಆಯಿತು. ಓಕೆ, ರೈಟ್ ಹ್ಯಾಂಡ್ ಸೈಡ್ ಕೂಡ ನಾನು ಸ್ಕ್ವೇರ್ ಮಾಡಿಬಿಡ್ತೀನಿ. ದೆನ್ ಇಫ್ ಐ ಸ್ಕ್ವೇರ್, ನಾನು ಎಲ್ಲ ಟರ್ಮ್ಸನ್ನು ಸ್ಕ್ವೇರ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 + y ಹೋಲ್ ಸ್ಕ್ವೇರ್ ಅಂದರೆ ಬರೀ ರ್ಯಾಡಿಕಲ್ 1 + y ಉಳಿಯುತ್ತೆ. -y² ಅಂದರೆ ಬರೀ y² ಆಯಿತು. ಇಂಟು ಮತ್ತೆ ಇದು ಸ್ಕ್ವೇರ್ ರೂಟ್ 1 + ಹೋಲ್ ಸ್ಕ್ವೇರ್ ಅಂತಂದರೆ 1 + x ಹೋಲ್ ಸ್ಕ್ವೇರ್ ಆಯಿತು. I mean 1 + x. Okay, 1 + x. So x² into 1 + y on the left hand side is equal to y² into 1 + x on the right hand side. So okay, let me write it again. x² into 1 + y. So square ಮಾಡಿ ಆದಮೇಲೆ y² into 1 + x ಆಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ. x² + x²y is equal to y² + y²x ಆಯಿತು. ಸೊ ಟರ್ಮ್ಸ್ಗಳನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡೋಣ. x² + x²y minus y² is equal to 0. ನೋಡಿ ಇದರಲ್ಲಿ ಇದು ಗ್ರೂಪ್ ಮಾಡ್ತೀನಿ. x² - y ಗ್ರೂಪ್ ದಿಸ್ ಟು ಟರ್ಮ್ಸ್ ಪ್ಲಸ್, ಸೊ ಉಳಿದಂಥ ಇನ್ನೆರಡು ಟರ್ಮ್ಸನ್ನು ಹಾಗೆ ಬರೆಯೋಣ. x²y - y²x is equal to 0 ಅಂದರೆ ರೈಟ್ ಹ್ಯಾಂಡ್ ಸೈಡ್. ಸೊ ಈಗ x² - y² ಫಾರ್ಮುಲಾ a² - b² ಫಾರ್ಮುಲಾ ಯೂಸ್ ಮಾಡಿದ್ರೆ x - y
ಇಂಟು ನೋಡಿ ಎಕ್ಸ್ ಪ್ಲಸ್ ವೈ ಆಯಿತು ಮೊದಲನೇ ಬ್ರ್ಯಾಕೆಟ್ಗೆ. ನೋಡಿ ಇವೆರಡರಲ್ಲಿ ಎಕ್ಸ್ ಕಾಮನ್ ಇದೆ, ವೈನೂ ಕಾಮನ್ ಇದೆ. ಅಲ್ಲಿಗೆ ಏನು ಉಳಿತು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0. ನೋಡಿ ಈ ಸ್ಟೆಪ್ ಅಬ್ಸರ್ವ್ ಮಾಡಿ. ಓಕೆ, ಐ ವಿಲ್ ರಿಪೀಟ್ ದಿಸ್ ಸ್ಟೆಪ್ ಅಗೈನ್. ಕಂಟಿನ್ಯೂ ಮಾಡ್ತೀನಿ. ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ plus xy. If I take xy common, I got x minus y is equal to 0. ಸೊ ಇವೆರಡರಲ್ಲಿ ಕಾಮನ್ x minus y. ಸೊ ಅದು ಕಾಮನ್ ತೊಗೊಂಬಿಟ್ರೆ ನನಗೆ ಉಳಿದಿದ್ದು ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟ್ ಒಳಗಡೆ ನೋಡ್ರಿ ಎಕ್ಸ್ ವೈ ಈಸ್ ಈಕ್ವಲ್ ಟು 0 ಅಂತ ಹೇಳಿದೆ. ಸೊ ಇಲ್ಲಿ ಕಂಡೀಷನ್ ಏನಿದೆ ಪ್ರಾಬ್ಲಮ್ನಲ್ಲಿ ಅಂದರೆ ಎಕ್ಸ್ ನಾಟ್ ಈಕ್ವಲ್ ಟು ವೈ ಅಂತ ಹೇಳಿದ್ದಾರೆ. ಹಾಗಾದರೆ ದಿಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 0 ಇಟ್ ಡಸ್ ನಾಟ್ ವರ್ಡ್ಸ್ ಗುಡ್ ಬಿಕಾಸ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ. ಅಲ್ಲಿಗೆ ಅದು ಆಪ್ಷನ್ ಹೋಯ್ತು. ಅಲ್ಲಿಗೆ 0 ಆಗಬೇಕಾಗಿರೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಇದು 0ಗೆ ಈಕ್ವೇಟ್ ಆಗ್ಬೋದು. ಬಿಕಾಸ್ ಈ ಫ್ಯಾಕ್ಟರ್ ನಮಗೆ 0 ಆಗೋದಿಲ್ಲ. ಸೊ ಎಕ್ಸ್ ಹಾಗೆ ಬರೆಯೋಣ. ಇವೆರಡರಲ್ಲಿ ವೈ ಕಾಮನ್ ತಗೊಂಡ್ರೆ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0. ನೋಡಿ, ಐ ಹ್ಯಾವ್ ಟೇಕನ್ ವೈ ಕಾಮನ್ ಫ್ರಮ್ ದೀಸ್ ಟು ಟರ್ಮ್ಸ್. ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಇಂಟು 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಕೀಪ್ ದಿಸ್ ಟರ್ಮ್. ಓಕೆ, ವೈ ಇಂಟು 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಯಿತು. ಸೊ ವೈಗೆ ಬಿಡಿಸಿದ್ರೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ನೋಡಿ ಇದಿಷ್ಟು ನಾನು ಮಾಡಿದ್ದೇನೆಂದರೆ ವೈಗೆ ಸಾಲ್ವ್ ಮಾಡಬೇಕು. ವೈಗೆ ಸಾಲ್ವ್ ಮಾಡಬೇಕಾಗಿತ್ತು. ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಆಯಿತು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಯು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಸೊ ಬೈ ಯೂಸಿಂಗ್ ಆಫ್ ಕೋರ್ಸ್ ಕೋಶೆಂಟ್ ರೂಲ್. ನೋಡಿ ಕೋಶೆಂಟ್ ರೂಲನ್ನು ಯೂಸ್ ಮಾಡಬೇಕು. ಅಬ್ಸರ್ವ್ ಮಾಡಿ. ಡಿನಾಮಿನೇಟರ್ ಬರೆಯೋಣ ಫಸ್ಟು. ಡಿನಾಮಿನೇಟರ್ 1 ಪ್ಲಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್. ನ್ಯೂಮರೇಟರಲ್ಲಿ ಮೈನಸ್ ಎಕ್ಸ್ ಇದೆ ನೋಡಿ. ಸೊ ಡೆರಿವೇಟಿವ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ 1. ಓಕೆ, ಮೈನಸ್ ನ್ಯೂಮರೇಟರ್ ಈಸ್ ಮೈನಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ 1 ಪ್ಲಸ್ ಎಕ್ಸ್ ಇದೆ, ಅದು ಡೆರಿವೇಟಿವ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವಯರ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್. ಸೊ ಅಲ್ಲಿಗೆ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡ್ತೀನಿ. 1 ಪ್ಲಸ್ ಎಕ್ಸ್ ಇಂಟು ಮೈನಸ್ 1 ಇದೆ, ಅಂದರೆ 1 ಇಂಟು ಮೈನಸ್ 1 ಈಸ್ ಮೈನಸ್ 1 ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್. ಸೊ ಅಲ್ಲಿಗೆ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್. ಐ ಗೆಟ್ ಮೈನಸ್ 1 ಡಿವೈಡೆಡ್ ಬೈ ನೋಡ್ರಿ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್. ಇದೇ ನಮ್ಮ ಡೆರಿವೇಟಿವ್ ಅವ್ರು ಕೇಳಿರೋದು. ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಸ್ಕ್ವಯರ್. ಸ್ವಲ್ಪ ನಾವಿಲ್ಲಿ ಸ್ಕ್ವಯರಿಂಗ್ ಬೋತ್ ಸೈಡ್ಸ್ ಮಾಡಿ ವೈಗೆ ಸಾಲ್ವ್ ಮಾಡಿಕೊಂಡು ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ 30ನೇ ಕ್ವಶನು. ಫೈಂಡ್ ದ ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ y ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 7 ವಿಚ್ ಈಸ್ ಪ್ಯಾರಲಲ್ ಟು ದ ಲೈನ್ 2x ಮೈನಸ್ y ಪ್ಲಸ್ 9 ಇಸ್ ಈಕ್ವಲ್ ಟು 0 ಅಂತಿದೆ. ಸೊ ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ನೋಡ್ರಿ, ಇಲ್ಲಿ ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು ಫಸ್ಟ್ ಸ್ಲೋಪ್ ಕಂಡುಹಿಡಿದು ಆಮೇಲೆ ಇಕ್ವೇಷನ್ ಫೈಂಡ್ ಔಟ್ ಮಾಡಬೇಕು. ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ವಿಚ್ ಈಸ್ ಪ್ಯಾರಲಲ್ ಟು ದ ಲೈನ್ 2x ಮೈನಸ್ y ಪ್ಲಸ್ 9 ಇಸ್ ಈಕ್ವಲ್ ಟು 0 ಅಂತಿದೆ. ಸೊ ನಮಗೆ ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಬರಬೇಕಂದ್ರೆ ವಿ ಹ್ಯಾವ್ ಟು ಗೆಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಫಸ್ಟ್, ಅಂದರೆ ಡೆರಿವೇಟಿವ್ ಕಂಡುಹಿಡಿಬೇಕು. ಸೊ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಅದು 2x ಮೈನಸ್ y ಪ್ಲಸ್ 9 ಈಕ್ವಲ್ 0 ಅನ್ನೋ ಲೈನ್ಗೆ ಪ್ಯಾರಲಲ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಇದನ್ನ ಕೇರ್ಫುಲ್ಲಾಗಿ ಓದ್ಕೋಬೇಕು. ಓಕೆ, ಸೊ 30th ಕ್ವಶನ್. ಸೊ ಗಿವನ್ ಕರ್ವ್ ಈಸ್ okay, let me check the question number. Okay, question number is 30. So y equals x square minus 2x plus 7. Okay, x square minus 2x plus 7. This is the given curve. So differentiate with respect to x. So we'll get derivative as, so derivative of x square is 2x, derivative of 2x is 2. So let me call this as slope of the tangent. Okay, m1. I will call this as m1. So I got the slope of the tangent to the curve. See, another line is given. So slope of the line, so what is that line? 2x minus y minus 9 is equal to 0 is. Let me find the slope of this line. Okay, to find the slope of the line we have to differentiate it. So this line, see, minus y, shift minus y to the right side. So ನಮಗೆ ಅವಾಗ ಏನಾಗುತ್ತೆ ಇದು
ಟೂ ಓಕೆ 2x ಮೈನಸ್ 9 ಇಸ್ ಈಕ್ವಲ್ ಟು ವೈ ಆಗುತ್ತೆ. ಸೊ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ, ನೋಟ್ ಮಾಡ್ಕೊಳ್ಳಿ, ಇದು ಡೆರಿವೇಟಿವು, ಇದು ಕೊಟ್ಟಿರ್ತಕ್ಕಂಥ ಕರ್ವ್. ಸೊ ನನಗೆ ಆಲ್ರೆಡಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬಂತು. ಸೊ ಸ್ಲೋಪ್ ಆಫ್ ದ ಲೈನ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. y ಈಕ್ವಲ್ಸ್ 2x ಮೈನಸ್ 9. y ಈಕ್ವಲ್ಸ್ 2x ಮೈನಸ್ 9. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ to x, we get dy by dx is equal to derivative of 2x is 2, derivative of 9 is 0. Okay. It is another slope, that is slope of the line, say m2. ನಮ್ಮ ಹತ್ರ ಆಲ್ರೆಡಿ m1 ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಬಂದಿದೆ. ಸ್ಲೋಪ್ ಆಫ್ ದ ಲೈನ್ ಬಂತಲ್ಲ, ಅದಕ್ಕೆ m2 ಕೊಟ್ಟಿದ್ದೀನಿ. ಸೊ ಏನಂತ ಕೊಟ್ಟಿದ್ದಾರೆ ಅಂದರೆ, ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ದ ಲೈನ್ ಅಂತ ಇದೆ. ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ದ ಲೈನ್. ಸೊ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ದ ಲೈನ್ ಅಂತಂದರೆ ನೋಡಿ, ಇಲ್ಲಿ ಸ್ಲೋಪ್ ಆಫ್ ದ ಕರ್ವ್ ಆಮೇಲೆ ಸ್ಲೋಪ್ ಆಫ್ ದ ಲೈನ್ ಇದೆ. ಸೊ ಟ್ಯಾಂಜೆಂಟ್ ಪ್ಯಾರಲಲ್ ಟು ದ ಲೈನ್ ಇಂಪ್ಲೈಸ್ ಸ್ಲೋಪ್ಸ್ ಆರ್ ಈಕ್ವಲ್. ಯಾಕಂದರೆ ಪ್ಯಾರಲಲ್ ಲೈನ್ಸ್ ಇನ್ ಸ್ಲೋಪ್ಸ್ ಈಕ್ವಲ್ ಇರಬೇಕು. m1 ಇಸ್ ಈಕ್ವಲ್ ಟು m2. ಸೊ ನಮ್ಮ ಫಸ್ಟ್ ಸ್ಲೋಪ್ ಏನಾಗಿತ್ತು, 2x ಮೈನಸ್ 2. ಈ m2 ನೋಡಿ, ಇಲ್ಲಿ 2 ಇದೆ. 2x ಮೈನಸ್ 2 ಇಸ್ ಈಕ್ವಲ್ ಟು 2. ಸೊ ಇದನ್ನೀಗ ಕಂಟಿನ್ಯೂ ಮಾಡೋಣ. 2x ಮೈನಸ್ 2 ಇಸ್ ಈಕ್ವಲ್ ಟು 2. ಅಲ್ಲಿಗೆ 2x ಇಸ್ ಈಕ್ವಲ್ ಟು 2 ಆಯಿತು. x ಇಸ್ ಈಕ್ವಲ್ ಟು ಐ ಗಾಟ್ 1. ಓಕೆ. ಸೊ ಹಾಗಾದರೆ ಪುಟ್ x ಇಸ್ ಈಕ್ವಲ್ ಟು 1 ಇನ್ ಗಿವನ್ ಈಕ್ವೇಷನ್. ಸೊ ಗಿವನ್ ಈಕ್ವೇಷನ್ ಏನಿದೆ, y ಇಸ್ ಈಕ್ವಲ್ ಟು x ಸ್ಕ್ವಯರ್ ಮೈನಸ್ 2x ಪ್ಲಸ್ 7. ಅವಾಗ ನಮಗೆ y ವ್ಯಾಲ್ಯೂ ಬರುತ್ತೆ. ಸೊ 1 ಸ್ಕ್ವೇರ್ ಇಸ್ 1, 2 ಇಂಟು 1 ಇಸ್ 2 ಪ್ಲಸ್ 7. ಸೊ 1 ಮೈನಸ್ 2 ಇಸ್ ಮೈನಸ್ 1. ಸೊ ಓಕೆ, 2x ಮೈನಸ್ 2 ಅಬ್ಸರ್ವ್ ಮಾಡಿ. ಸೊ m1 ಇಸ್ ಈಕ್ವಲ್ ಟು m2 ಅಂದರೆ ದಿಸ್ ಈಸ್ m1. ಸೊ m2 ಈಸ್ ಸೆಕೆಂಡ್ ಸ್ಲೋಪ್ ಈಸ್ 2, ಓಕೆ, ನಾಟ್ 0. ಸೊ 2x ಇಸ್ ಈಕ್ವಲ್ ಟು ಐ ವಿಲ್ ಗೆಟ್ 2 ಪ್ಲಸ್ 2, ದಟ್ ವಿಲ್ ಬಿ ವಾಟ್ 4. ಅಲ್ಲಿಗೆ 2x ಇಸ್ ಈಕ್ವಲ್ ಟು 4. ಸೊ x ಇಸ್ ಈಕ್ವಲ್ ಟು 4/2, ದಟ್ ಈಸ್ 2. ಓಕೆ, ಇದು ಕರೆಕ್ಷನ್. x ಇಸ್ ಈಕ್ವಲ್ ಟು 2. ಸೊ ಈಗ ಪುಟ್ x ಇಸ್ ಈಕ್ವಲ್ ಟು 2 ಇನ್ ದ ಗಿವನ್ ಕರ್ವ್. ಸೊ ಗಿವನ್ ಕರ್ವ್ ನಮಗೇನಿದೆ, x ಸ್ಕ್ವಯರ್ ಮೈನಸ್ 2x ಪ್ಲಸ್ 7. ಆವಾಗ ನಮಗೆ ನೋಡಿ ಇದೆ 2 ಸ್ಕ್ವಯರ್ ಮೈನಸ್ 2 ಇಂಟು 2 ಪ್ಲಸ್ 7. ಅಲ್ಲಿಗೆ 4 ಮೈನಸ್ 4 ಪ್ಲಸ್ 7. ಸೊ ಅಲ್ಲಿಗೆ y ವ್ಯಾಲ್ಯೂ 7 ಬಂತು. ಹಾಗಾದರೆ ಐ ಗಾಟ್ ದ ಪಾಯಿಂಟ್. ಸೊ ಸೊ x ವ್ಯಾಲ್ಯೂ ಈಸ್ 2,7. ಓಕೆ, ನೋಡಿ ಇದು ಪಾಯಿಂಟ್. ಸೊ ಇದನ್ನು ನಾವು x1 y1 ಅನ್ಕೊಳ್ಳೋಣ. ಈಗೇನು ಕೇಳಿದ್ದಾರೆ ಅವರು, ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಈಸ್ ಆಸ್ಕ್ಡ್. ಸೊ ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಈಸ್ ನಮಗೆ ಗೊತ್ತಿದೆ, y ಮೈನಸ್ y1 ಇಸ್ ಈಕ್ವಲ್ ಟು ಸ್ಲೋಪ್, ಅದನ್ನು ನಾವು m ಅಂತ ಬರಿತೀವಿ, ಇಂಟು x ಮೈನಸ್ x1. ಅಬ್ಸರ್ವ್ ಮಾಡಿ, ಈಗ y ಮೈನಸ್ y1 ಅಂದರೆ 7. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ವಿ ನೋ ದಟ್ ಈಸ್ 2, ಸ್ಲೋಪ್ ಆಫ್ ದ ಲೈನ್ ಇಸ್ 2. ಸೊ x ಮೈನಸ್ x1 ಅಂದರೆ 2. ಸೊ ಇದನ್ನು ಒಂದು ಪ್ರಾಪರ್ ಫಾರ್ಮ್ನಲ್ಲಿ ಬರೆಯೋಣ. 2x ಮೈನಸ್ 4 ಆಯಿತು, ಇದು y ಮೈನಸ್ 7 ಆಯಿತು. ಸೊ y ಮೈನಸ್ 7 ಇಸ್ ಈಕ್ವಲ್ ಟು 2x ಮೈನಸ್ 4. ಸೊ ಲೆಟ್ ಮಿ ಕೀಪ್ ಇಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. 2x ಮೈನಸ್ 4 ಮೈನಸ್ y ಪ್ಲಸ್ 7 ಇಸ್ ಈಕ್ವಲ್ ಟು 0, ಆರ್ 2x ಮೈನಸ್ y ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್. ನೋಡಿ, ಅಬ್ಸರ್ವ್ ಮಾಡಿ, ಈಗ ನಾವು ಮಾಡಿದ್ದು ಸ್ವಲ್ಪ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ದ ಲೈನ್, ವಿಚ್ ಈಸ್ ಪ್ಯಾರಲಲ್ ಟು ದ ಲೈನ್ 2x ಮೈನಸ್ y ಪ್ಲಸ್ 9 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. Okay, let us move on to question number 31st. Find dy by dx if y equals x to the power x minus 2 to the power of sin x. So here we observe that two functions are given. X to the power x minus 2 to the power of x. So let us consider this 31st question.
So let us take that y as x to the power x minus 2 to the power sin x ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎರಡು ಸಪ್ರೇಟ್ ಪ್ರಾಬ್ಲಮ್ನ ನಾವು ಕಂಬೈನ್ ಮಾಡಿದಾಗ ಲೆಕ್ಕ. ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಯು ಅಂದ್ಕೊಳ್ರಿ, ಸೆಕೆಂಡ್ ಫಂಕ್ಷನ್ ವಿ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತ ಬರುತ್ತೆ. ಇದರಲ್ಲಿ ಲಾಸ್ಟಿಗೆ ನಾವೆಲ್ಲ ಮಾಡಿದ ಮೇಲೆ ಕ್ವೆಶ್ಚನ್ 1 ಅಂದ್ಕೊಳ್ಳೋಣ, ಇದನ್ನು ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಇದು ಯು, ಇದು ವಿ. ಸೊ ಒಂದೊಂದನ್ನೇ ತೋರಿಸ್ಬಿಡ್ತೀನಿ. ಸೊ ಯು ಅಂತಂದರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎಕ್ಸ್ ಟು ದಿ ಪವರ್ ಎಕ್ಸ್. ಸೊ ಇದೆಲ್ಲ ನಮಗೆ ಗೊತ್ತಿದೆ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಎರಡೂ ಕಡೆ ಲಾಗ್ ತೊಗೊಳ್ಳೋಣ. ಲಾಗ್ ಯು ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂತ ಬರುತ್ತೆ. ಸೊ ಲಾಗ್ ಯು ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್. ಸೊ ಈಗ ನೀವು ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಲಾಗ್ ಯು ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ನೋಡಿ ಬಲಗಡೆ ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡೆರಿವೇಟಿವ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಈಸ್ 1. ಸೊ ಎಕ್ಸ್ ಕ್ಯಾನ್ಸಲ್ ಆಯಿತು. ಸೊ ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಸೊ ನಮ್ಮ ಡೆರಿವೇಟಿವು ಓಕೆ ಯು ಇಂಟು 1 ಪ್ಲಸ್ ಲಾಗ್ ಎಕ್ಸ್, ದಟ್ ಈಸ್ ಯು ಇಂಟು 1 ಪ್ಲಸ್, ನೋಡಿ ನೋಟ್ ಮಾಡ್ಕೊಳ್ಳಿ, ಯು ಇಂಟು 1 ಪ್ಲಸ್ ಲಾಗ್, ಇದು ಡಿ ಯು ಬೈ ಡಿ ಎಕ್ಸ್ ಆಯಿತು. ದೆನ್ ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ಅನದರ್ ಫಂಕ್ಷನ್ ವಿ. ನಾವು ಇನ್ನೊಂದು ಫಂಕ್ಷನ್ ವಿ ಅನ್ನು 2 ಟು ದಿ ಪವರ್ ಸೈನ್ ಎಕ್ಸ್ ಅಂದ್ಕೊಂಡಿದ್ವಿ. ಸೊ ಇದಕ್ಕೂ ಕೂಡ ಸೊ ವಿ ಕ್ಯಾನ್ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಲಾಗ್ ತೊಗೊಂಡಾಗ ಲಾಗ್ ವಿ ಲಾಗ್ 2 ಟು ದಿ ಪವರ್ ಸೈನ್ ಎಕ್ಸ್. ಹಾಗಾದರೆ ಇಲ್ಲಿ ಲಾಗ್ ಪ್ರಾಪರ್ಟಿ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಅಂದರೆ ಎನ್ ಲಾಗ್ ಎಮ್. ಹಾಗಾದರೆ ಸೈನ್ ಎಕ್ಸ್ ಇಂಟು ಲಾಗ್ 2 ಆಗುತ್ತೆ ನೋಡಿ. ಇದು ಲಾಗ್ ವಿ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಲಾಗ್ ವಿ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಲಾಗ್ 2 ಆಯಿತು. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಲಾಗ್ ವಿದ್ ಡೆರಿವೇಟಿವ್ ಏನು 1 ಬೈ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್. ಇಲ್ಲಿ ನೋಡಿ, ಇಲ್ಲಿ ಪ್ರಾಡಕ್ಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಲಾಗ್ 2 ಕಾನ್ಸ್ಟೆಂಟ್. ಲಾಗ್ 2ನ ಡಿಫ್ರೆನ್ಷಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಲಾಗ್ 2ನ ಹೊರಗಡೆ ಬರೆಯೋಣ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು ಕಾಸ್ ಎಕ್ಸ್. ಅಲ್ಲಿಗೆ ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಇಂಟು ಲಾಗ್ 2 ಕಾಸ್ ಎಕ್ಸ್. ಸೊ ಈ ಆನ್ಸರ್ಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ವಿಲ್ ಬಿ ಗೆಟಿಂಗ್ ದ ಫೈನಲ್ ಆನ್ಸರ್. ನೋಡಿ ನಮಗೆ ಡೆರಿವೇಟಿವ್ ಬೇಕಾಗಿತ್ತು. ನಮ್ಮದು ಈಕ್ವೇಷನ್ ಏನಿತ್ತು, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಡಿ ಯು ಬೈ ಡಿ ಎಕ್ಸ್ ನಮಗೆ ಬಂದಿದ್ದು ಯು ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಇಂದು ಆನ್ಸರು ವಿ ಕಾಸ್ ಎಕ್ಸ್ ಇಂಟು ಲಾಗ್ 2. So this is the solution for the 31st question. So let us show this question 31st. Okay, ನೋಡಿ 31st question ಅನ್ನು ಮಾಡಿದ್ದೀವಿ. See, in this session we have worked out 25th, 26th, 27th, 28th, 29th and 30 questions. So we have worked out 6 questions of part C carrying 3 marks. So let us consider the remaining questions in the next session.